ಎಲ್ಲರಿಗೂ ನಮಸ್ತೆ. ನಾವು ಈ ವಿಡಿಯೋದಲ್ಲಿ ರೀಚಿಂಗ್ ಅನ್ರೀಚ್ಡ್ ಕಾಂಟೆಸ್ಟ್ ಬಗ್ಗೆ ತಿಳಿಸುತ್ತಿದ್ದೇವೆ. ಇದರ ಹೆಸರು NPA ಕಸ್ಟಮರ್ ಆಕ್ಟಿವೇಷನ್ ಡ್ರೈವ್. ಅಂದ್ರೆ ಸುಮ್ಮನೆ ಕೂತಿರುವ ದುಡ್ಡು ಕಟ್ಟದ ಗ್ರಾಹಕರನ್ನು ಮತ್ತೆ ಆಕ್ಟಿವೇಟ್ ಮಾಡುವ ಒಂದು ಅಭಿಯಾನ. ಓಕೆ. ಇದರ ಕ್ಯಾಚ್ ಫ್ರೇಸ್ ಕೇಳಿದ್ರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ. ರೀಚಿಂಗ್ ಅನ್ರೀಚ್ಡ್ ಅಂದ್ರೆ ತಲುಪದವರನ್ನು ತಲುಪುವುದು ಅಂತ. ನಮ್ಮ ಸಂಸ್ಥೆಯ ಬೆಳವಣಿಗೆಗೆ ಪ್ರತಿಯೊಬ್ಬ ಗ್ರಾಹಕ ಮಹತ್ವವಾದವರು ಅನ್ನೋ. ಹೌದು. ಮಾರ್ಚ್ 11ರಿಂದ ಮಾರ್ಚ್ 31ರವರೆಗೂ ಅಂದ್ರೆ ಕೇವಲ 20 ದಿನಗಳ ಕಾಲ ನಡೆಯುವ ಈ ಬೃಹತ್ ಕಾರ್ಯಕ್ರಮದಲ್ಲಿ ಬರೋಬ್ಬರಿ 126 ಶಾಖೆಗಳು ಭಾಗವಹಿಸ್ತವೆ. ವಾವ್. ಆದರೆ ಇಲ್ಲಿ ನನಗೆ ಅತಿ ಹೆಚ್ಚು ಕುತೂಹಲ ಮೂಡಿಸಿದ ವಿಚಾರ ಬಂದು ಈ NPA ಅಕೌಂಟ್ಗಳನ್ನು ಅವರು ವಿಂಗಡಿಸಿರೋ ರೀತಿ. ಆ ಬಣ್ಣಗಳ ಮೂಲಕ ಅಲ್ವಾ? ಎಕ್ಸಾಕ್ಟ್ಲಿ. ಹೌದು. ಫೀಲ್ಡ್ ಆಫೀಸರ್ಸ್, ಬ್ರಾಂಚ್ ಮ್ಯಾನೇಜರ್ಸ್, ಅಸಿಸ್ಟೆಂಟ್ ಬ್ರಾಂಚ್ ಮ್ಯಾನೇಜರ್ಸ್ ಮತ್ತು BOE ತಂಡ. ಅಂದ್ರೆ ಆ ಬ್ರಾಂಚ್ ಆಪರೇಷನ್ಸ್ ಎಕ್ಸಿಕ್ಯೂಟಿವ್ಸ್. ಕರೆಕ್ಟ್. ಇದು ಸಾಮಾನ್ಯ ದಿನಗಳಲ್ಲ, ಇದೊಂದು 20 ದಿನಗಳ ಸ್ಪೆಷಲ್ ಡ್ರೈವ್. ಓಕೆ. ಇಲ್ಲಿ ನಾವು ರೀಚಿಂಗ್ ಅನ್ರೀಚ್ಡ್ ಅನ್ನೋ ಮಾತಿನ ಅಸಲಿ ಅರ್ಥವನ್ನ ಅರ್ಥ ಮಾಡ್ಕೊಳ್ಬೇಕು. ಒಬ್ಬ ಗ್ರಾಹಕ NPA ಆಗಿದ್ದಾನೆ ಅಂದ್ರೆ ಅಲ್ಲಿ ಬರೀ ಆರ್ಥಿಕ ಮುಗ್ಗಟ್ಟಿರಲ್ಲ, ಮತ್ತೆ ಬ್ಯಾಂಕ್ ಮತ್ತು ಗ್ರಾಹಕನ ನಡುವಿನ ಟ್ರಸ್ಟ್ ಅಥವಾ ನಂಬಿಕೆ ಒಡೆದು ಹೋಗಿರುತ್ತೆ. ನಿಜ. ಈಗ ಕೇವಲ ಒಬ್ಬ ಫೀಲ್ಡ್ ಆಫೀಸರ್ ಮನೆಗೆ ಹೋದಾಗ ಏನಾಗುತ್ತೆ ಯೋಚಿಸಿ. ಅದೊಂದು ರೂಟೀನ್ ವಸೂಲಾತಿ ಪ್ರಕ್ರಿಯೆ ಆಗುತ್ತೆ. ಹೌದು. ದುಡ್ಡು ಕೊಡಿ ಅಂತ ಕೇಳ್ತಾರೆ. ಎಕ್ಸಾಕ್ಟ್ಲಿ. ಆಫೀಸರ್ ದುಡ್ಡು ಕಟ್ಟಿ ಅಂತಾನೆ, ಗ್ರಾಹಕ ಇಲ್ಲ ಅಂತಾನೆ. ಅಲ್ಲಿಗೆ ಆ ಮಾತುಕತೆ ಮುಗಿಯುತ್ತೆ. ಅಂದ್ರೆ ಫೀಲ್ಡ್ ಆಫೀಸರ್ ಹೋದಾಗ ಅಲ್ಲಿ ಕೇವಲ ಡಿಮಾಂಡ್ ಇರುತ್ತೆ, ಸೊಲ್ಯೂಷನ್ ಇರಲ್ಲ ಅಂತೀರಾ? ನಿಖರವಾಗಿ ಅದೇ ನೀವು ಪಾಯಿಂಟ್ ಹಿಡಿದಿದ್ದು. ಆದರೆ ಅದೇ ಗ್ರಾಹಕನ ಮನೆಗೆ ಖುದ್ದಾಗಿ ಬ್ಯಾಂಕಿನ ಮ್ಯಾನೇಜರ್ ಹೋದಾಗ ಅಲ್ಲಿ ಇಡೀ ಸನ್ನಿವೇಶದ ತೂಕ ಬದಲಾಗುತ್ತೆ. 6 ಗಂಟೆಗೆ ಪರಿಶೀಲನೆ ಇದೆ ಅಂದಾಗ ಪ್ರತಿಯೊಬ್ಬ ಉದ್ಯೋಗಿಗೂ ಆ ದಿನದ ಮಟ್ಟಿಗೆ ಒಂದು ಸ್ಪಷ್ಟವಾದ ಟಾರ್ಗೆಟ್ ಇರುತ್ತೆ. ಮತ್ತು ನೀವು ಮೈಕ್ರೋ ಮ್ಯಾನೇಜ್ಮೆಂಟ್ ಅಂತ ಕರೆದ್ರೆ, ಆದರೆ ಮ್ಯಾನೇಜ್ಮೆಂಟ್ ಭಾಷೆಯಲ್ಲಿ ಇದನ್ನ ಟ್ರಾನ್ಸ್ಪರೆನ್ಸಿ ಅಂದರೆ ಪಾರದರ್ಶಕತೆ ಅಂತ ಕರೆಯುತ್ತಾರೆ. ಓಕೆ, ಪಾರದರ್ಶಕತೆ. ಕಾರ್ಪೊರೇಟ್ ಜಗತ್ತಿನಲ್ಲಿ ಒಂದು ಪ್ರಸಿದ್ಧ ತತ್ವವಿದೆ, ವಾಟ್ ಗೆಟ್ಸ್ ಮೆಜರ್ಡ್ ಗೆಟ್ಸ್ ಮ್ಯಾನೇಜ್ಡ್ ಅಂತ. ಅಂದ್ರೆ ಯಾವುದನ್ನು ನಾವು ನಿಖರವಾಗಿ ಅಳೆಯುತ್ತೇವೆಯೋ ಅದನ್ನು ಮಾತ್ರ ನಿರ್ವಹಿಸಲು ಸಾಧ್ಯ. ಕರೆಕ್ಟ್. ಅದು ಕರೆಕ್ಟ್. ಅಳೆದದ್ದನ್ನು ಮಾತ್ರ ನಿರ್ವಹಿಸಲು ಸಾಧ್ಯ. ಈಗ ರೀಜನಲ್ ಮ್ಯಾನೇಜರ್ ಲ್ಯಾಪ್ಟಾಪ್ ಓಪನ್ ಮಾಡಿದ್ರೆ ಟ್ರ್ಯಾಕೋಲ್ಯಾಪ್ ಡ್ಯಾಶ್ಬೋರ್ಡ್ನಲ್ಲಿ 126 ಬ್ರಾಂಚ್ಗಳ ಪರ್ಫಾರ್ಮೆನ್ಸ್ ಲೈವ್ ಆಗಿ ಕಾಣ್ತಿರುತ್ತೆ ಅಲ್ವಾ? ಹೌದು. ಬರೀ ಬಾಯಲ್ಲಿ ಇವತ್ತು ಇಷ್ಟು ಕಲೆಕ್ಟ್ ಮಾಡಿದೆ ಅಂತ ಹೇಳಿದ್ರೆ ಸಾಲದು. ಸಿಸ್ಟಮ್ನಲ್ಲಿ ಇರಬೇಕು. ಸಿಸ್ಟಮ್ನಲ್ಲಿ ಎಂಟ್ರಿ ಆಗಬೇಕು. ಸಂಜೆ 6 ಗಂಟೆಯ ರಿಪೋರ್ಟಿಂಗ್ ಇಂದ ಹೆಡ್ ಆಫೀಸ್ಗೆ ಒಂದು ಸ್ಪಷ್ಟವಾದ ಚಿತ್ರಣ ಸಿಗುತ್ತೆ. ಯಾವ ಬ್ರಾಂಚ್ ಟಾರ್ಗೆಟ್ ರೀಚ್ ಆಗ್ತಿದೆ, ಯಾವ ಬ್ರಾಂಚ್ ಹಿಂದೆ ಬಿದ್ದಿದೆ, ಎಲ್ಲಿ ನಮ್ಮ ಸಹಾಯ ಬೇಕು ಅನ್ನೋದನ್ನ ಅಂದಂದೆ ವಿಶ್ಲೇಷಿಸಿ ಮರುದಿನದ ಪ್ಲಾನ್ ಮಾಡ್ಬೋದು. ನಿಜ. ಕಾಲ್ವಾ? ಎಕ್ಸಾಕ್ಟ್ಲಿ. ರೆಡ್, ಆರೆಂಜ್, ಯೆಲ್ಲೋ, ಗ್ರೇ ಮತ್ತು ಗ್ರೇ ಪ್ಲಸ್ ಅಂತ 5 ಬಣ್ಣಗಳಾಗಿ ವಿಭಜಿಸಿ. ರೆಡ್ ಕೆಟಗರಿಯಲ್ಲಿ ಒಟ್ಟು 18 ಬ್ರಾಂಚ್ಗಳು ಯಾವುವು ಎಂದು ಈ ಪರದೆಯ ಮೇಲೆ ಕಾಣಿಸುತ್ತಿದೆ. ಆರೆಂಜ್ ಕೆಟಗರಿಯಲ್ಲಿ ಒಟ್ಟು 28 ಬ್ರಾಂಚ್ಗಳು ಯಾವುವು ಎಂದು ಈ ಪರದೆಯ ಮೇಲೆ ಕಾಣಿಸುತ್ತಿದೆ. ಯೆಲ್ಲೋ ಕೆಟಗರಿಯಲ್ಲಿ ಒಟ್ಟು 43 ಬ್ರಾಂಚ್ಗಳು ಯಾವುವು ಎಂದು ಈ ಪರದೆಯ ಮೇಲೆ ಕಾಣಿಸುತ್ತಿದೆ. ಗ್ರೇ ಕೆಟಗರಿಯಲ್ಲಿ ಒಟ್ಟು 23 ಬ್ರಾಂಚ್ಗಳು ಯಾವುವು ಎಂದು ಈ ಪರದೆಯ ಮೇಲೆ ಕಾಣಿಸುತ್ತಿದೆ. ಗ್ರೇ ಪ್ಲಸ್ ಕೆಟಗರಿಯಲ್ಲಿ ಒಟ್ಟು 14 ಬ್ರಾಂಚ್ಗಳು ಯಾವುವು ಎಂದು ಈ ಪರದೆಯ ಮೇಲೆ ಕಾಣಿಸುತ್ತಿದೆ. ರೆಡ್ ಕೆಟಗರಿಯಲ್ಲಿ ಒಟ್ಟು 18 ಬ್ರಾಂಚ್ಗಳ ಟಾರ್ಗೆಟ್ ಇದಾಗಿದೆ. ಆರೆಂಜ್ ಕೆಟಗರಿಯಲ್ಲಿ ಒಟ್ಟು 28 ಬ್ರಾಂಚ್ಗಳ ಟಾರ್ಗೆಟ್ ಇದಾಗಿದೆ. ಯೆಲ್ಲೋ ಕೆಟಗರಿಯಲ್ಲಿ ಒಟ್ಟು 43 ಬ್ರಾಂಚ್ಗಳ ಟಾರ್ಗೆಟ್ ಇದಾಗಿದೆ. ಗ್ರೇ ಕೆಟಗರಿಯಲ್ಲಿ ಒಟ್ಟು 28 ಬ್ರಾಂಚ್ಗಳ ಟಾರ್ಗೆಟ್ ಇದಾಗಿದೆ. ಈ NPA ಡ್ರೈವ್ನ ಅವರು ಬರೀ ಕೆಲಸದ ತರ ಇಟ್ಟಿಲ್ಲ. ಮತ್ತೇನ್ ಮಾಡಿದ್ದಾರೆ? ಅದನ್ನೊಂದು ಭರ್ಜರಿ ರಿಯಾಲಿಟಿ ಶೋ ತರ ಡಿಸೈನ್ ಮಾಡಿದ್ದಾರೆ. ಓಹೋ, ಬಹುಮಾನಗಳ ಘೋಷಣೆ ಈ ಇಡೀ ಡ್ರೈವ್ನ ವಾತಾವರಣವನ್ನೇ ಬದಲಾಯಿಸಿಬಿಡುತ್ತೆ ಅಲ್ವಾ? ಖಂಡಿತ. ಇಲ್ಲಿ ಕೊಟ್ಟಿರೋ ಆಫರ್ಸ್ ಕೇಳಿದ್ರೆ ಯಾರಿಗಾದ್ರೂ ಹುಮ್ಮಸ್ಸು ಬರುತ್ತೆ. ಕಾಂಟೆಸ್ಟ್ 1.
ಇದರ ಪ್ರಕಾರ ಮಾರ್ಚ್ 25ರೊಳಗೆ ಯಾರು 100ಕ್ಕೆ 100 ಅಂದ್ರೆ 100% ಗುರಿ ಸಾಧಿಸ್ತಾರೋ ಆ ಶಾಖೆಗಳಿಗೆ ಭರ್ಜರಿ ಗೋವಾ ಟ್ರಿಪ್ ಆಫರ್ ಮಾಡಿದ್ದಾರೆ. ವಾವ್, ಗೋವಾ ಟ್ರಿಪ್. ಮತ್ತು ಕಾಂಟೆಸ್ಟ್ ಇದರಲ್ಲಿ ಮಾರ್ಚ್ 28ರೊಳಗೆ 100% ಗುರಿ ಸಾಧಿಸಿದ್ರೆ ಅಮ್ಯೂಸ್ಮೆಂಟ್ ಪಾರ್ಕ್ ಟ್ರಿಪ್. ಪಡೆಯಲು ಅವರು ಕೆಲವು ಕಟ್ಟುನಿಟ್ಟಿನ ಷರತ್ತುಗಳನ್ನು ಹಾಕಿದ್ದಾರೆ. ಎಷ್ಟು ಅಕೌಂಟ್ಸ್ ಕ್ಲೋಸ್ ಮಾಡಿದ್ರಿ, ಎಷ್ಟು ಅಮೌಂಟ್ ಕಲೆಕ್ಟ್ ಮಾಡಿದ್ರಿ ಅನ್ನೋದು ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ಈ ಎಲ್ಲವನ್ನೂ ಟ್ರ್ಯಾಕೋಲ್ಯಾಪ್ ಸಿಸ್ಟಮ್ನಲ್ಲಿ ಎಂಟ್ರಿ ಮಾಡಿರಲೇಬೇಕು. ನಾವು ಎಲ್ಲರೂ ಒಂದೇ ತಂಡ, ಒಂದೇ ಗುರಿ, ಕಡಿಮೆ ಮಾಡುವುದು ಮತ್ತು ವ್ಯವಹಾರವನ್ನು ಬಲಪಡಿಸುವುದು. ಬನ್ನಿ ಒಟ್ಟಾಗಿ ಕೆಲಸ ಮಾಡಿ ಈ ಅಭಿಯಾನವನ್ನು ಭರ್ಜರಿಯಾಗಿ ಯಶಸ್ವಿಗೊಳಿಸೋಣ.